ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಅಂತ. ವಿಶಾಲ್ ಮಾರ್ಟಲ್ಲಿ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಭಾನುವಾರ ಸ್ವಲ್ಪ ಫ್ರೀ ಆಗಿದ್ವಿ ಅಂತ ಶಾಪಿಂಗ್ ಬಂದಿದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಮಾಡ್ತಾ ಇದ್ದೀವಿ. ಬನ್ನಿ, ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿರುತ್ತೆ. ಸ್ನಾನ ಮಾಡ್ಕೊಂಡು ಅದು ಹಾಕೊಂಡು ಬಂದರೆ ಹೆಂಗಿರುತ್ತೆ ನೋಡಿ. ತೆಗಿರಿ ಇದನ್ನ. ಬ್ಯಾಕ್ಗ್ರೌಂಡಲ್ಲಿ ಒಳ್ಳೆ ಮ್ಯೂಸಿಕ್ ಹಾಕಿದ್ದಾರೆ. ಆ ಮ್ಯೂಸಿಕ್ ಕೇಳಿಸ್ಕೊತಾ ಜನ ಚೆನ್ನಾಗಿ ಶಾಪಿಂಗ್ ಮಾಡಲಿ ಅಂತ. ಬಟ್ ನಾನಿಲ್ಲಿ ಆ ಮ್ಯೂಸಿಕ್ ನಿಮಗೆ ಕೇಳ್ಸೋಕೆ ಹೋದರೆ ನನಗೆ ಕಾಪಿ ರೇಟ್ ಆಗುತ್ತೆ, ವಿಡಿಯೋ ನಾನು ಡಿಲೀಟ್ ಮಾಡಬೇಕಾಗುತ್ತೆ. ಹಾಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ಇದು ಯಾವತ್ತೂ ನಾವು ಅಂದ್ಕೊಂಡು ಹೋಗಿದ್ದಲ್ಲ. ನಾನು ಬಂದಿದ್ದೆ ಬೇರೆ ಕಾರಣಕ್ಕೋಸ್ಕರ ಶಾಪಿಂಗಿಗೆ. ಅದು ಸಂಜೆ ಲೇಟಾಗಿ ಹೊರಗಡೆ ಬಂದ್ವಿ. ಮೇಯ್ನಾಗಿ ಮೆಣಸಿನ್ಕಾಯಿ ಮತ್ತು ನಾನು ತರಿಸಿದ್ದೆ. ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ನಲ್ಲ, ಬ್ಯಾಡ್ಗಿಯಿಂದ ಮೆಣಸಿನ್ಕಾಯಿ ತರಿಸ್ತಿದ್ದೀನಿ ಅಂತ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತೆ ರಿಪೀಟೆಡ್ ಆರ್ಡರ್ ಮಾಡಿದ್ದೆ. ಅದು ಇವತ್ತು ಬಂದಿತ್ತು. ಆದರೆ ಇವತ್ತು ಭಾನುವಾರ ಆಫೀಸ್ ರಜಾ ಇದೆ ಅಂತ ಗೊತ್ತಿರಲಿಲ್ಲ. ಹೋದ್ವಿ, ಅಷ್ಟೊತ್ತಿಗೆ ಲೇಟ್ ಆಗಿತ್ತು. ಬೇರೆ 6:30 7 ಗಂಟೆನೇ ಆಗೋಗಿತ್ತು. ಆಫೀಸ್ ಕ್ಲೋಸ್ ಆಗಿದೆ, ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಮೀನ್ವೇಲ್ ನಾನು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೂ ಇತ್ತು. ಎಲ್ಲ ಶಾಪ್ಸ್ ಕ್ಲೋಸ್ ಆಗೋಗಿತ್ತು. ಹಾಗಾಗಿ ಹರ್ಷಿತ್ ಇಲ್ಲಿ ಕರ್ಕೊಂಡು ಬಂದ ವಿಶಾಲ್ ಮಾರ್ಟ್ಗೆ. ಅಲ್ಲೂ ಕೂಡ ನನಗೆ ಬೇಕಾಗಿರೋವಂಥ ವಸ್ತು ಸಿಕ್ಕಲಿಲ್ಲ. ಕೆಲವು ಮೇಯ್ನಾಗಿ ಏನು ಬೇಕಿತ್ತು ಅಂಥದ್ದನ್ನು ಮಾತ್ರ ತೊಗೊಂಡು ಅಲ್ಲಿಂದ ವಾಪಸ್ ಮನೆಗೆ ಬರಬೇಕಾದ್ರೆ ಫ್ರೆಶ್ ಆಗಿ ಫ್ರೂಟ್ಸ್ ಕಾಣಿಸ್ತು. ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನಿಸ್ತು. ಇತ್ತೀಚೆಗೆ ಹೊರಗಡೆ ಏನು ನಮಗೆ ಸ್ನ್ಯಾಕ್ಸ್ ಆಗಲಿ ಸ್ಟ್ರೀಟ್ ಫುಡ್ ಆಗಲಿ ತಿನ್ನಬೇಕು ಅಂತ ಅನ್ಸಲ್ಲ, ಇಷ್ಟನೂ ಆಗಲ್ಲ. ಫ್ರೂಟ್ಸ್ ನೋಡಿದ್ರೆ ಮಾತ್ರ ವಾಪಸ್ ಅಂತೂ ಬರೋಲ್ಲ. ಸ್ವಲ್ಪನಾದ್ರು ಫ್ರೂಟ್ಸ್ ನಾವು ತೊಗೊಂಡೇ ಬರ್ತೀವಿ. ಹಾಗೆ ಈಗ ಸೀಸನಲ್ ಫ್ರೂಟ್ ಅಂತೂ ಎಲ್ಲ ಕಡೆ ಸಿಗ್ತಾ ಇದೆ. ಆರೆಂಜ್, ಅದರಲ್ಲೂ 2 ರೀತಿ ಆರೆಂಜ್ ಇತ್ತು ಇಲ್ಲಿ. ಒಂದು ದೊಡ್ಡದು ಮತ್ತು ಇನ್ನೊಂದು ನಾರ್ಮಲ್ ಆಗಿ ಸಿಗುತ್ತಲ್ಲ, ಸಣ್ಣ ಸಣ್ಣ ಆರೆಂಜ್, ಅದು ಇತ್ತು. ಬಟ್ ನಮಗೆ ಅವರು ರೇಟಲ್ಲಿ ಸ್ವಲ್ಪ ಮೋಸ ಮಾಡೋದು ಅಂತ ಅನ್ನಿಸ್ತು. ಇದೇ ಸೇಮ್ ಆರೆಂಜ್ ನಾವು ಬೇರೆ ಕಡೆ ಕೇಳಿದಾಗ ಸ್ವಲ್ಪ ಕಡಿಮೆನೇ ಅನಿಸ್ತು. ಸ್ವಲ್ಪ ಇಲ್ಲಿ ರೇಟಲ್ಲಿ ಜನ ನೋಡಿ ಬೆಲೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಂತ ನನಗೆ ಅನಿಸ್ತು. ಸೊ 2 ರೀತಿ ಆರೆಂಜ್ ಮತ್ತು ಸ್ವಲ್ಪ ವಾಟರ್ ಮೆಲನ್ ಈ ಥರದ್ದೆಲ್ಲ ಹಣ್ಣುಗಳನ್ನ ತೊಗೊಂಡು ಅಲ್ಲಿಂದ ಹೊರಟ್ವಿ. ಅದು ನನ್ನ ಫೇವ್ರೆಟ್. ನಂದು ಅಷ್ಟೇ. ಇದೆಲ್ಲ 3 ಜನ. ಇವತ್ತು ಸಂಡೇ ಹೊರಗಡೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ 9:30 ಆಯಿತು. ಸೊ ಇವತ್ತು ಟ್ರೀಟ್ ಹರ್ಷಿದ್ದು. ಯಾವ ಥರ ಟ್ರೀಟ್? ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಫ್ರೀ ಆಗಿದ್ವಿ. ಮಧ್ಯಾಹ್ನದವರೆಗೂ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವತ್ತು ಹೊರಗಡೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಡಿನ್ನರ್ ಕೂಡ ತೊಗೊಂಬಂದ್ವಿ. ಹರ್ಷಿತ್ ಫೇವ್ರೇಟ್ ಏನು ಹೇಳಿ? ಹಾಫ್ ಎಗ್ ಬೇರೆ ಕೊಟ್ಟಿದ್ದಾರೆ. ನೈಸ್, ಮೋರ್ ಪ್ರೋಟೀನ್ ಫಾರ್ ಮೀ. ಮೂವಿ ನೋಡ್ಕೊಂಡು, ಅವೆಂಜರ್ಸ್ ಮೂವಿ ನೋಡ್ಕೊಂಡು ಬೆಸ್ಟ್ ಸಂಡೇ. ಸಂಡೇ ವ್ಯಾಲ್ಯೂ ಇವಾಗ ಗೊತ್ತಾಗ್ತಿದೆ. ಒಂದ್ಸಲ ಮ್ಯೂಟ್ ಮಾಡು, ಮಾತಾಡೋಣ. ಇವಾಗ ಗೊತ್ತಾಗ್ತಿದೆ ಸಂಡೇ. ಹರ್ಷಿತ್ ಹೇಳ್ತಾ ಇದ್ದ, ಇಷ್ಟು ದಿನ ನಾನು ಫ್ರೀ ಆಗಿದ್ದೆ, ಎಲ್ಲೂ ಹೋಗಿರಲಿಲ್ಲ. ಇವತ್ತು ನನಗೆ ಒಂದಿನ ರಜಾ ಇದೆ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ತಾ ಇದ್ದ. ಸಂಡೇ ವ್ಯಾಲ್ಯೂ ಇವಾಗ ಗೊತ್ತಾಗ್ತಾ ಇಲ್ಲಮ್ಮ. ಚೆನ್ನಾಗಿ ನಿದ್ದೆ ಮಾಡಿ ಲೇಟಾಗಿದ್ದು, ಫುಲ್ ರೆಸ್ಟ್ ಮಾಡಿ. ಎರಡು ಕೆಲಸನ ನಾನು ಆಫೀಸ್ ನೋಡ್ಕೋಬೇಕು, ಇದು ಬಿಸ್ನೆಸ್ ನೋಡ್ಕೋಬೇಕು. ಬೆಳಗ್ಗೆ ಎದ್ಬಿಡೋದು. ಜಿಮ್ ಕೂಡ ಇಲ್ಲ. ಜಿಮ್ ಕೂಡ ಹೋಗೋದು. ಸಂಡೇ ಜಿಮ್ ಮೇಲೆ ಹೋಗೋದು. ಅದೇ ಜಿಮ್ ಡಯಟ್ ಎಲ್ಲ ಏನಿಲ್ಲ ಸಂಡೇ. ಸ್ವಲ್ಪ ಚೆನ್ನಾಗಿ ಟ್ರೀಟ್ ಮಾಡ್ಕೋಬೇಕು. ನೆಕ್ಸ್ಟ್ ವೀಕಿಗೆ ಪ್ರಿಪೇರ್ ಮಾಡ್ಕೋಬೇಕು. ಇದು ನನ್ನ ಫೇವ್ರೆಟ್. ಯಾವುದೋ ಒಂದು ಮದುವೆನಲ್ಲಿ ತಿಂದಿದ್ದೆ, ಅವತ್ತಿಂದ ತುಂಬ ಇಷ್ಟ ಆಗೋಯ್ತು. ಒಂಥರ ಬಿಳಿ ಎಲೆ ಬರುತ್ತಲ್ಲ, ಮೈಸೂರು ಎಲೆ, ಅದರ ಒಳಗಡೆಗೆ ಟೂಟಿ ಫ್ರೂಟಿ, ಕೊಬ್ಬರಿ ಮತ್ತು ಗುಲ್ಕನ್ ಎಲ್ಲ ಹಾಕಿರ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಪಾನ್. ಯಾವಾಗಲೂ ಒಮ್ಮೊಮ್ಮೆ ತರಿಸ್ಕೊಂಡು ತಿಂತಾ ಇರ್ತೀನಿ. ಹಾಗೆ ಇವತ್ತು ಭಾನುವಾರ ಹಿಂದಿ ಬಿಗ್ ಬಾಸ್ ಫಿನಾಲೆ ಡೇ. ನಾನು ಹಿಂದಿ ಬಿಗ್ ಬಾಸ್ ನೋಡ್ತಾ ಇದ್ದೆ ಫಸ್ಟಿಂದ. ನಾನು ಇದರಲ್ಲೇನಂದರೆ ಕಾನ್ವರ್ಸೇಷನ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಒಂದು ಸೀಸನ್ದು ತುಂಬ ಚೆನ್ನಾಗಿತ್ತು. ಕಂಟೆಸ್ಟೆಂಟ್ಸ್ ಕೂಡ ಎಲ್ಲ ತುಂಬ ಚೆನ್ನಾಗಿದ್ರು. ಹಾಗಾಗಿ ಬಿಗ್ ಬಾಸ್ ನೋಡ್ತಾ ಇದ್ದೆ. ನಿನ್ನೆ ಫಿನಾಲೆ ಪೂರ್ತಿ ನೋಡಿದ್ವಿ, ಕೊನೆವರೆಗೂ 1 ಗಂಟೆವರೆಗೂ ನೋಡ್ಬಿಟ್ಟು ನಂತರ ಮಲ್ಕೊಂಡು ಲೇಟಾಗಿ ಎದ್ದಿದ್ವಿ ಅಂತಲೇ ಹೇಳ್ಬೋದು. ಇವತ್ತು ಸೋಮವಾರ 7 ಗಂಟೆನೇ ಆಗೋಯ್ತಿದ್ದಿಲ್ಲ. ಅಷ್ಟರಲ್ಲಿ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಈಗಾಗಲೇ ತಂದಿರೋವಂಥ ಫ್ರೂಟ್ಸ್ನೆಲ್ಲ ಆರ್ಗನೈಸ್ ಮಾಡಿ ಇಡ್ತಾಯಿದ್ದೀನಿ.
ಹುಳಿ ಇದೆಯಾ? ಇಲ್ಲ ಚೆನ್ನಾಗಿದೆ. ಹುಳಿ ಇದೆಯಾ ಸ್ವೀಟ್? ಲೈಟಾಗಿ ಹುಳಿ ಇದೆ. ಹುಳಿ ಏನಂತ ಹುಳಿಲ್ಲ. ತುಂಬ ಸ್ವೀಟ್ ಇದೆ. ಆರೆಂಜ್ ಜ್ಯೂಸ್ ಕೊಡ್ತೇನೆ. ಅಣ್ಣ ಹತ್ತು ಬೇಕಾಗ್ತೀನಿ. ರೇಟ್ ಮಾತ್ರ ಕಮ್ಮಿ ಕೇಳಬೇಡಿ. 100 ರೂಪಾಯಿ 1 kg. 1.5 kg. ಇದು ಅದು ಚಿಕ್ಕದು 100 ರೂಪಾಯಿ 1.5 kg. ಈ ಬ್ರಷ್ ಎಂತ ತೊಗೊಂಡು ನೀವು ಬೆನ್ನುಜಕ್ಕೆ ಇದರಲ್ಲಿ ಬೆನ್ನುಚ್ತೀರಾ? ಫಸ್ಟು ಬೆನ್ನು ಜಾಕಿ ಟ್ರೈ ಮಾಡ್ತಾರಂತೆ. ಅಲ್ಲ ಅದು ಆ್ಯಕ್ಚುಲಿ ಬೈಕನ್ನು ತೊಳೆಯೋಕ್ಕದು. ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ 3 ದಿನದಿಂದ ಹೇಳ್ತಾನೆ ಇದ್ದಾನೆ. ಯಾರು ಬುಕ್ ಮಾಡಿರ್ತಾರೋ ಅವರೇ. ಸೊ ಇದು ಬಾತ್ರೂಮ್ ಬ್ರಷ್. ಇವರು ಬೆನ್ನು ಜಾಕ್ ಟ್ರೈ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಬಾತ್ರೂಮ್ ಕ್ಲೀನ್ ಮಾಡಿ ಮತ್ತೆ ನಾನು ಕರೆಕ್ಟ್ ಫಸ್ಟ್ ಬೆನ್ನುಜಕ್ಕೆ ಟ್ರೈ ಮಾಡ್ತೀನಿ. ಇನ್ನೇನು ಬಾತ್ರೂಮ್ ಮುಚ್ಚಿಬಿಟ್ಟು ಟ್ರೈ ಮಾಡ್ತೀನಿ, ಆಮೇಲೆ ಬೆನ್ನಿಸ್ಕೊತೀನಿ ಅಂತ ಹೇಳಿದ್ದ. ಇವತ್ತಿನ ಮಧ್ಯಾಹ್ನದ ಲಂಚ್ಗೋಸ್ಕರ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಇದೊಂದು ಕರಿ ಮಾಡ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಈಸಿ ಕರಿ ಇದು. ಮೊದಲು ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ಕ್ರಷ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ರಫಾಗಿ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಆಮೇಲೆ ಟೊಮೆಟೊ ಹಾಕಿ, ಟೊಮೆಟೊ ಅದೆಲ್ಲ ಉಪ್ಪು ಹಾಕಿ ಹುರ್ಕೊಂಡ ನಂತರ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿ ಹಾಕಿ, ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪೌಡರು ಇದಿಷ್ಟು ಹಾಕಿ ಆಲೂಗಡ್ಡೆ ಬದನೆಕಾಯಿ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು 2 ವಿಸಿಲ್ ಕೂಗಿಸ್ಕೋಬೇಕು. ನೀರು ಜಾಸ್ತಿ ಹಾಕೋದು ಬೇಡ, ಇದು ಮುಳುಗೋಷ್ಟು ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸ್ಕೊಂಡ್ರೆ ರುಚಿಯಾಗಿರೋಂಥ ಆಲೂಗಡ್ಡೆ ಮತ್ತು ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಾವು ಡೈಲಿ ಚಪಾತಿ ಮಾಡೋದ್ರಿಂದ ಸೈಡ್ ಡಿಶ್ಗೆ ನಾನು ಏನಾದ್ರು ಈ ಥರದನ್ನು ಮಾಡ್ತಾಯಿರ್ತೀನಿ. ಆದರೆ ಇವತ್ತು ನಾನು ಮಾಡ್ತಿರೋಂಥ ಚಪಾತಿ ಮೆಂತ್ಯ ಚಪಾತಿ. ಮೆಂತ್ಯ ಸೊಪ್ಪನ್ನು ಫಸ್ಟು ಚೆನ್ನಾಗಿ ನೀರಲ್ಲಿ ತೊಳೆದು ಅನಂತರ ಕಟ್ ಮಾಡಿಬಿಟ್ಟು ನಂತರ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು. ಈ ರೀತಿ ಹುರಿದ್ಬಿಟ್ಟು ಚಪಾತಿ ಮಾಡಿದ್ರೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಇದೇ ಚಪಾತಿ ಹಿಟ್ಟಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ತಿರೋದ್ರಿಂದ ನಾನು ಈ ಸ್ಟೆಪ್ನ ಫಾಲೋ ಮಾಡ್ತಾಯಿದ್ದೀನಿ. ನೀವು ಡೈರೆಕ್ಟಾಗಿ ಗೋಧಿ ಹಿಟ್ಟಿಗೆನೇ ಮೆಂತ್ಯ ಸೊಪ್ಪನ್ನು ಹಾಕಿ ಚಪಾತಿ ಮಾಡ್ಕೋಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಈ ಥರ ತುಪ್ಪದಲ್ಲಿ ಹುರಿದ್ಬಿಟ್ಟು ಮಾಡುವಂಥ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಇದು ಹುರಿಯುವಂಥ ಟೈಮಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಸೊ ಇದನ್ನು ತುಂಬ ಹೊತ್ತು ಬೇಯಿಸ್ಬೇಕು ಅಂತೇನಿಲ್ಲ, ಸೊಪ್ಪು ಮೆತ್ತಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಆಮೇಲೆ ಸೊಪ್ಪು ಮೆತ್ತಗಾಗಿರೋದ್ರಿಂದ ನಾವು ಲಟ್ಸುವಾಗ ಕೂಡ ಚಪಾತಿ ಕಿತ್ತು ಹೋಗಲ್ಲ, ಆಮೇಲೆ ರಫ್ ಆಗಲ್ಲ, ತುಂಬ ಚೆನ್ನಾಗಿ ತೆಳ್ಳಗೆ ಚಪಾತಿ ನಾವು ಮಾಡ್ಕೋಬೋದು. ನೋಡಿ ಈ ರೀತಿ ಮೆತ್ತಗಾಗಿದೆ, ಸ್ವಲ್ಪ ಬೆಂದಂಗಾಗಿದೆ, ಇಷ್ಟ ಆದರೆ ಸಾಕು. ಸೈಡಲ್ಲಿ ಇಟ್ಕೊಂಡು ನಂತರ ನಾನು ಇಲ್ಲೊಂದು 3 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಹಾಕೋಣ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ನಾವು ಇನ್ನೂ ಬೇಕಾದ ಸೊಪ್ಪುಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಅಂದರೆ ಮೆಂತ್ಯ ಸೊಪ್ಪು ಹಾಕ್ಕೋಬೋದು, ಪಾಲಕ್ ಸೊಪ್ಪು ಹಾಕ್ಕೋಬೋದು, ನುಗ್ಗೆ ಸೊಪ್ಪು ಹಾಕ್ಕೋಬೋದು. ಈ ಥರದ್ದೆಲ್ಲ ಸೇರಿಸಿ ಮಾಡಿದಾಗ ಚಪಾತಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಬೋಣ ಗೋಧಿ ಹಿಟ್ಟು ಜೊತೆಗೆ. ಇದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ, ಜೊತೆಗೆ ನಾವು ತುಪ್ಪ ಕೂಡ ಹಾಕಿರೋದ್ರಿಂದ ಜಾಸ್ತಿ ನೀರು ಇಡಿಸಲ್ಲ. ಫಸ್ಟು ಹಿಟ್ಟು ಮತ್ತು ಸೊಪ್ಪನ್ನೆಲ್ಲ ಕಲಿಸ್ಕೊಂಡ್ಮೇಲೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಟೈಟಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 2 ರೆಸಿಪಿ ನಾನು ಮಾಡ್ತಾಯಿದ್ದೀನಿ. ಚಪಾತಿಗೆ 2 ಚಪಾತಿ ಬರೋ ಹಾಗೆ ನಾನು ಫಸ್ಟು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಂಡ ನಂತರ ಇದೇ ಉಳಿದಿರೋ ಹಿಟ್ಟಿಂದ ಸಾಯಂಕಾಲದ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈ ಥರ ಸ್ಮೂತಾಗಿ ಆಗೋ ಹಾಗೆ ಹಿಟ್ಟನ್ನು ಕಲಸಿ ಸೈಡಲ್ಲಿ ಇಟ್ಕೊಂಬೇಡ. ಒಂದು 10 ನಿಮಿಷ ಬಿಟ್ಬಿಟ್ಟು ನಂತರ ನಾವು ಚಪಾತಿ ಮಾಡ್ಕೋಬೋದು. 10 ನಿಮಿಷದ ನಂತರ ಮೀಡಿಯಮ್ ಸೈಜ್ ಉಂಡೆಗಳನ್ನು ಮಾಡಿಕೊಂಡು ಇದನ್ನು ತೆಳ್ಳಗೆ ಚಪಾತಿ ಲಟ್ಟಿಸ್ಕೊಳ್ಳೋಣ. ಲಟ್ಸುವಾಗ ನಾವು ಇದಕ್ಕೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಏನೇನು ಬೇಕಾದ್ರೂ ಮೇಲಿಂದ ಸ್ಪ್ರಿಂಕಲ್ ಮಾಡ್ಕೋಬೋದು. ಸೊ ಲಟ್ಟಣಿಗೆಗೆ ಅಂಟದಲ್ಲೇ ಇರೋ ಹಾಗೆ ಸ್ವಲ್ಪ ಹಿಟ್ಟನ್ನು ಮೇಲಿಂದ ಹಾಕ್ಕೊಂಡಿದ್ದೀನಿ. ತೆಳ್ಳಗೆ ಇದನ್ನು ಚಪಾತಿ ಲಟ್ಟಿಸ್ಕೊಂಡು ಸುಡುವಾಗ ತುಪ್ಪ ಅಥವಾ ಎಣ್ಣೆ ಹಾಕಿ 2 ಕಡೆಗೂ ಬೇಯಿಸಿ ತೆಕ್ಕೋಬೋದು. ರುಚಿಯಾಗಿರುವಂಥ ಒಂದೊಳ್ಳೆ ಮೆಂತ್ಯದ ಘಮ ಇರುವಂಥ ಮೆಂತ್ಯ ಚಪಾತಿ ರೆಡಿಯಾಗಿದೆ. ಇದು ಕಲರ್ ಕೂಡ ಸ್ವಲ್ಪ ಗ್ರೀನಾಗಿ ಕಾಣಿಸ್ತಾ ಇದೆ. ಮೆಂತ್ಯ ಸೊಪ್ಪಿನಿಂದ ಅರಿಶಿನ ಕೂಡ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ಥರದ ಮೆಂತ್ಯ ಚಪಾತಿಗೆ ಸೈಡ್ ಡಿಶ್ಗೆ ನಾವು ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ಜೊತೆಗೂ ಸರ್ವ್ ಮಾಡ್ಬೋದು. ಅಷ್ಟೇ ಅಲ್ಲ, ಚಟ್ನಿ ಅಥವಾ ಮೊಸರು ಜೊತೆಗೂ ಉಪ್ಪಿನಕಾಯಿ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ರೆಸಿಪಿ ಟ್ರೈ ಮಾಡಿ. ಆಲೂಗಡ್ಡೆ ಬದನೆಕಾಯಿ ಗೊಜ್ಜಿನ ರೆಸಿಪಿ ನಾನು ಸುಮ್ಮನೆ ಹಾಗೆ ಹೇಳಿದ್ದೀನಿ. ಸೊ ಎಲ್ಲ ರೆಸಿಪಿ ಡೀಟೇಲಾಗಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮೆಂತ್ಯ ಚಪಾತಿ ಸೂಪರ್. ಸುಮಾರು 3 ಕಪ್ಪಷ್ಟು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡ್ರೆ ನಾವು ಚಪಾತಿ ಮತ್ತು ಸ್ನ್ಯಾಕ್ಸ್ 2 ಮಾಡ್ಕೋಬೋದು. ಮಧ್ಯಾಹ್ನ 3 ಜನಕ್ಕೆ 2 ಚಪಾತಿ ಮಾಡಿದ್ದೆ, ಜೊತೆಗೆ ಸ್ವಲ್ಪ ರೈಸ್ ಕೂಡ ಇತ್ತು. ಉಳಿದಿರೋಂಥ ಗೋಧಿ ಹಿಟ್ಟಿಂದ ಅಂದರೆ ಚಪಾತಿ ಹಿಟ್ಟಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಇದರ ಮಧ್ಯದಲ್ಲಿ ಲೇಯರ್ ಬರೋ ಹಾಗೆ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಬದಲಾಗಿ ನೀವು ತುಪ್ಪ ಕೂಡ ಉಪಯೋಗಿಸ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಜೊತೆಗೆ 1 ಅಥವಾ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಕಲಸಿ ಸೈಡಲ್ಲಿ ಇಟ್ಕೊಂಡ ನಂತರ ಉಳಿದಿರೋಂಥ ಚಪಾತಿ ಹಿಟ್ಟಿಂದ
ತೆಳ್ಳಗೆ ಚಪಾತಿ ಲಟ್ಟಿಸ್ಕೊಳ್ಳೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ಇದೇ ರೀತಿ 3 ಚಪಾತಿ ಲಟ್ಟಿಸಿ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ 3 ಚಪಾತಿಗೂ ಮಧ್ಯದಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ಎಣ್ಣೆ ಮತ್ತು ಅಕ್ಕಿ ಹಿಟ್ಟು ಕಲಿಸ್ಕೊಂಡಿರೋವಂಥ ಮಿಕ್ಸ್ಚರ್ನ ಹಚ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೊಂಡ ನಂತರ ಇದ್ರ ಮೇಲ್ಗಡೆ ಮತ್ತೆ ಇನ್ನೊಂದು ಚಪಾತಿ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋಣ. ಈ ಥರ ಲೇಯರ್ ಬೈ ಲೇಯರ್ ನಾವು ಚಪಾತಿ ಮಾಡಿ ನಂತರ ನಾವು ಇದರಿಂದ ಸ್ನ್ಯಾಕ್ಸ್ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ಲೇಯರ್ಸ್ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ 3 ಉಪಯೋಗಿಸ್ಕೊಂಡಿದ್ದೀನಿ. ನೀವು ಇನ್ನು 4 ಹಾಕೋಬೋದು, 5 ಚಪಾತಿ ಹಾಕೋಬೋದು, ಎಷ್ಟು ಬೇಕಾದ್ರೆ ಹಾಕೋತಾ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ಕ್ರಿಸ್ಪಿಯಾಗುತ್ತೆ. ಸೊ ಸ್ವಲ್ಪ ತೆಳ್ಳಗೆನೇ ಲಟ್ಟಿಸ್ಕೊಳ್ಳೋದು ತುಂಬ ಮುಖ್ಯ. ನೋಡಿ, ಒಂದಾದ್ಮೇಲೆ ಒಂದು ನಾನು ಇದನ್ನು ಹಚ್ತಾನೆ ಏನು ಅಕ್ಕಿ ಹಿಟ್ಟು ಮತ್ತು ಎಣ್ಣೆ ಮಿಕ್ಸ್ಚರ್ನ ಹಚ್ತಾನೆ ಈ ಚಪಾತಿ ಕ್ಲೋಸ್ ಮಾಡಿದ್ದೀನಿ. ಲಾಸ್ಟ್ ಚಪಾತಿ ಹಾಕಿದಾಗ ಮೇಲಿಂದ ಮತ್ತೆ ಆ ಎಣ್ಣೆ ಮಿಕ್ಸ್ಚರ್ನ ಹಚ್ಚುವಂಥ ಅವಶ್ಯಕತೆ ಇಲ್ಲ. ಸೊ ನಂತರ ನಾವು ಅದನ್ನು ಒಂದ್ಸತಿ ಲಟ್ಟಣಿಗೆಯಿಂದ ಮತ್ತೆ ಲಟ್ಟಿಸ್ಕೊಂಡ ನಂತರ ನಿಧಾನವಾಗಿ ಈ ರೀತಿ ರೋಲ್ ಮಾಡಿಕೊಂಡು ಸ್ವಲ್ಪ ಇದನ್ನು ತೆಳ್ಳಗೆ ಮಾಡ್ಕೊಳ್ಳೋಣ. ಈ ರೋಲ್ನ ಸ್ವಲ್ಪ ಉದ್ದ ಮಾಡ್ಕೊಂಡ ನಂತರ ನಾವು ಇದನ್ನು ಮೀಡಿಯಮ್ ಸೈಜಲ್ಲಿ 1 ಅಥವಾ 1.5 ಇಂಚಷ್ಟು ಅಳತೆನಲ್ಲಿ ಕಟ್ ಮಾಡ್ಕೋಬೇಕು. ಸೊ ಎಲ್ಲನೂ ಒಂದೇ ಈಕ್ವಲ್ ಸೈಜಲ್ಲಿ ಕಟ್ ಮಾಡ್ಕೊಂಡ ನಂತರ ಮತ್ತೆ ನಾವು ಇದನ್ನು ಫ್ಲ್ಯಾಟ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಇದನ್ನು ಲಟ್ಟಿಸ್ಕೋಬೇಕು. ಸೊ ಈ ಸ್ನ್ಯಾಕ್ಸ್ ರೆಸಿಪಿ ನೀವು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಇನ್ನೂ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಒಂದು ಸ್ವಲ್ಪ ಚಿಕ್ಕ ಪೂರಿಗಳ ಥರ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಮೈದಾ ಹಿಟ್ಟಿನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಲಟ್ಟಣಿಗೆಗೆ ಅಂಟ್ಕೋಬಾರ್ದು ಅಂತ. ಹಾಗೆ ಈ ಲೇಯರ್ಸ್ ಯಾವುದೇ ಕಾರಣಕ್ಕೂ ಪ್ರೆಸ್ ಆಗಬಾರ್ದು. ನಿಧಾನಕ್ಕೆ ಅದ್ರ ಮೇಲೆ ರೋಲ್ ಮಾಡಿಕೊಂಡು ಚಿಕ್ಕ ಪೂರಿ ಥರ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡ ನಂತರ ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಅಥವಾ ಏರ್ ಫ್ರೈರಲ್ಲಿ ಕೂಡ ಮಾಡ್ಕೋಬೋದು. ನಾನು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಮೀಡಿಯಮ್ ಹೀಟಲ್ಲಿ ಎಣ್ಣೆ ಕಾಯಿಸ್ಕೊಂಡು ಚೆನ್ನಾಗಿ ಅದು ಕೆಂಪಗಾಗೋವರೆಗೂ ಹೊಂಬಣ್ಣ ಬರೋವರೆಗೂ ಬೇಯಿಸಿ ತೆಕ್ಕೋಬೇಕು. ಅಷ್ಟೇ ಚೆನ್ನಾಗಿರುವಂಥ ಒಂದು ಕ್ರಿಸ್ಪಿ ಆಗಿರುವಂಥ ಸ್ನ್ಯಾಕ್ಸ್ ನಿಮಗೆ ರೆಡಿ ಆಗುತ್ತೆ. ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಥರ ನೀವು ಇದನ್ನು ತಿನ್ಬೋದು. ಸೌಂಡ್ ಕೇಳಿಸ್ಕೊಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಫ್ರೆಶ್ ಆಗಿರುವಂಥ ಮೆಂತ್ಯ ಸೊಪ್ಪಂತೂ ಈಗ ಅಂತೂ ಹೇರಳವಾಗಿ ಸಿಗ್ತಾ ಇದೆ. ಮೆಂತ್ಯ ಚಪಾತಿ ಅಷ್ಟೇ ಅಲ್ಲದೆ ಮೆಂತ್ಯ ಭಾತ್ ಅಲ್ಲದೆ ಈ ಥರ ಟೀ ಟೈಮ್ ಸ್ನ್ಯಾಕ್ಸ್ ಥರ ಕೂಡ ನೀವು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. 1 ನಿಮಿಷಕ್ಕೆ ಪ್ಲೇಟ್ ಖಾಲಿ ಆಗುತ್ತೆ. ಮಧ್ಯಾಹ್ನ ಚಪಾತಿ ಮಾಡಿದ್ದಲ್ಲ ಮಚ್ಚನೆ, ಅದೇ ಸೇಮ್ ಹಿಟ್ಟಲ್ಲಿ ಸ್ನ್ಯಾಕ್ಸ್. ಗೋಧಿನ ಇದು ಈಸಿ. ಗೋಧಿ ಮೆಂತ್ಯ ಸೊಪ್ಪು ಟೇಸ್ಟ್ ಕಹಿ ಇಲ್ಲ, ಯಾಕೆಂದ್ರೆ ತುಪ್ಪದಲ್ಲಿ ಹುರಿದಿದ್ದೀನಿ. ಅದು ಫ್ಲೇವರ್ ಮಾತ್ರ ಇದೆ. ಚಪಾತಿ ಬದಲು ಇದನ್ನ ಊಟ ತಿನ್ಬೇಕು. ಮೈನಸ್ ಸಾಸ್ ಮಿಕ್ಸ್ ಮಾಡಿ ಹಾಕಿ ಅದಕ್ಕೆ ಆನಿಯನ್ ಟೊಮೆಟೊ ಹಾಕಿ ತಿಂದರೆ ಮೈನಸ್ ಬೇಕಾಗಿಲ್ಲಲ್ಲ. ಸ್ವೀಟ್ ಚಟ್ನಿ ಖಾರ ಚಟ್ನಿ ಬರುತ್ತಲ್ಲ, ಅದು ಸ್ವೀಟ್ ಚಟ್ನಿ ಖಾರ ಚಟ್ನಿ ಆನಿಯನ್ ಟೊಮೆಟೊ ಮತ್ತು ಇದು ಕ್ರಶ್ ಮಾಡಿ ಹಾಕಿ ಮಾಡ್ಬೋದು. ನನ್ನ ಪ್ರಿಫರೆನ್ಸ್ ಅದು ಮೈನಸ್ ಹಾಕೋದು. ಮಾಡ್ಬೋದು. ಸೂಪರ್, ಥ್ಯಾಂಕ್ ಯು. ಈ ವ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ನಮ್ಮ ಶಾಪಿಂಗ್ ಹಾಲ್ ನೋಡ್ಕೊಂಬರೋಣ. ಪುಟಾಣಿದೊಂದು ಶಾಪಿಂಗ್ ಹಾಲ್ ಇದು. ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಇದು. ಸುಮ್ಮನೆ ಹೋಗಿದ್ದೆ ಹೊರಗಡೆ. ಆ್ಯಕ್ಚುಲಿ ನಾವು ಮೆಣಸಿನ್ಕಾಯಿ ತರಕ್ಕೆ ಅಂತ ಹೋದ್ವಿ. ಅವತ್ತು ಏನೋ ಸಂಡೇ ಅಂತ ಹೇಳಿ ಆಫೀಸ್ ಕ್ಲೋಸ್ ಆಗೋಗಿತ್ತು, ನಮಗೆ ಗೊತ್ತಿರಲಿಲ್ಲ. ಹೋಗಿ ವಾಪಸ್ ಬಂದ್ವಿ. ಆಮೇಲೆ ಅಲ್ಲಿಂದ ಬೇರೆ ಪಾತ್ರೆ ಅಂಗಡಿಗೆ ಹೋಗಬೇಕಾಗಿತ್ತು. ನನಗೆ ಒಂದಷ್ಟು ದೊಡ್ಡ ಪಾತ್ರೆಗಳೆಲ್ಲ ಬೇಕಾಗಿತ್ತು. ಸಂಡೇ ಒಂದಿನ ಸ್ವಲ್ಪ ಟೈಮ್ ಸಿಗುತ್ತೆ, ಹೋಗಿ ನೋಡ್ಕೊಂಬರೋಣ ಅಂತ ಹೋದರೆ ನಾವು ಹೊರಟಿದ್ದೆ ಲೇಟ್ ಆಗಿತ್ತು. ಎಲ್ಲ ಕ್ಲೋಸ್, ಬಾಗಿಲೆಲ್ಲ ಹಾಕೊಂಡು ಹೋಗಿದ್ದಾಗಿತ್ತು. ಹಂಗಾಗಿ ಹರ್ಷಿತ್ ಇಲ್ಲ ವಿಶಾಲ್ ಮಾರ್ಟಲ್ಲಿ ಎಲ್ಲ ಸಿಗುತ್ತೆ ಬನ್ನಿ ಅಂತಂದ. ಬಟ್ ನಮಗೆ ಬೇಕಾಗಿರೋದು ಕಮರ್ಷಿಯಲ್ ಪರ್ಪಸ್ಗೆ. ಆ ಥರದ ದೊಡ್ಡ ಪಾತ್ರೆಗಳಾಗಲಿ ಹೋಲ್ಸೇಲ್ ಪ್ರೈಸಲ್ಲಾಗಲಿ ಎಲ್ಲೂ ಸಿಗಲ್ಲ. ಅಲ್ಲೆಲ್ಲ ಸಿಗೋವಂಥದ್ದೆಲ್ಲ ಮನೆಗೆ ಬೇಕಾಗಿರೋಂಥ ವಸ್ತುಗಳು ಮಾತ್ರ. ಹೋಗಿದ್ವಲ್ಲ ಅಂತ ಅದಕ್ಕೋಸ್ಕರ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಂಗೆ ಆಯಿತು. ಆಮೇಲೆ ಅಲ್ಲಿಂದ ಬರಬೇಕಾದ್ರೆ ಇನ್ನೆಲ್ಲಿ ಹೋಗಿದ್ವಿ, ಕೆಲವು ಕಡೆ ಹೋದ್ವಿ, ಬಟ್ ಎಲ್ಲ ಕಡೆಗೂ ಬಾಗ್ಲಾಕ್ಬಿಟ್ಟಿತ್ತು ಸಂಡೆ. ಹಾಗಾಗಿ ಮುಖ್ಯವಾಗಿ ಮನೆಗೆ ಬೇಕಾಗಿರೋವಂಥದ್ದು 1-2 ವಸ್ತುಗಳು ಮಾತ್ರ ನಾನು ಏನು ತಂದಿದ್ದೀನಿ ಆ ಶಾಪಿಂಗ್ ಹಾಲ್ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಬ್ಯಾಗ್ ನೋಡಿದ ತಕ್ಷಣ ಎಷ್ಟೊಂದು ಶಾಪಿಂಗ್ ಮಾಡಿದ್ದೀವಿ ಅನ್ಸುತ್ತೆ. ಆದರೆ ಇಲ್ಲಿರೋದು ತುಂಬ ಕೆಲವು ಐಟಮ್ಸ್ ಎಲ್ಲ ದೊಡ್ಡದಾಗಿರೋದ್ರಿಂದ 2 ಬ್ಯಾಗ್ ತುಂಬೋಗಿದೆ. ಏನೇನು ತಂದಿದ್ದೀನಿ ಅಂತ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಟವಲ್. ಹರ್ಷಿತ್ಗೆ ತುಂಬ ಇಷ್ಟ ಆಗಿದೆ ಅಂತ ಟವಲ್ ಅಂದರೆ ಅದು ಇದು. ಮಕ್ಕಳಿಗೆಲ್ಲ ನಾವು ಯೂಸ್ ಮಾಡ್ತಾರಲ್ಲ ಟವಲ್, ಆ ಥರದ್ದು. ತುಂಬ ಸಾಫ್ಟ್ ಆಗಿದೆ. ನೋಡಿದ ತಕ್ಷಣ ಅಮ್ಮ ನನಗೆ ಇದು ಎಷ್ಟು ಚೆನ್ನಾಗಿದೆ, ಮೆತ್ತಿಗಿದೆ, ನಂಗೆ ಬೇಕು ಅಂತ ಹೇಳಿ ತಗೊಂಡ. 2 ತಗೊಂಡಿದ್ದಾನೆ ಈಗಾಗಲೇ. ಒಂದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ದೊಡ್ಡದಾಗೇ ಇದೆ,
ಅಂದರೆ ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿ ಎಷ್ಟು ಸಾಫ್ಟ್ ಆಗಿದೆ. ಮಕ್ಳ ಸ್ಕಿನ್ ತುಂಬ ಸ್ಮೂತ್ ಇರೋದಲ್ಲ ಅಂತ ಮಕ್ಳಿಗೋಸ್ಕರನೇ ಇರೋವಂಥ ಟವಲ್ ಇದು. ಇದ್ರ ಪ್ರೈಸ್ ಹೇಳೋದಾದರೆ 199 rupees ಇದು ಒಂದು ಟವಲ್ಲು. ಎಲ್ಲದಕ್ಕೂ ಡಿಸ್ಕೌಂಟ್ ಅಂತೂ ಇತ್ತು, ಆದರೆ ಇವಾಗ ಲೇಬಲ್ ಮೇಲೆ ಏನಿದೆ ಆ ಪ್ರೈಸ್ ನಾನು ಹೇಳ್ತಾ ಇದ್ದೀನಿ. ಇದು 199. ದೊಡ್ಡದಾಗಿದೆ ನೋಡಿ, ಉದ್ದನೂ ಇದೆ. ಆ್ಯಕ್ಚುಲಿ ಇದು ಮಕ್ಕಳಿಗೆ ಅಂತ ಇರೋವಂಥ ಟವಲ್. ಹರ್ಷಿತ್ ಅವ್ನು ಇಷ್ಟಪಟ್ಟು ತೊಗೊಂಡಂಥ ಟವಲ್ ಇದು. ಈ ಥರದ್ದು ಒಂದು ಇನ್ನೊಂದು ರೆಡ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ನ ರೆಡ್ ಕಲರ್ ಶಾಪಿಂಗ್ ಮಾಡೋಂಥ ಟೈಮಲ್ಲಿ ತೊಗೊಂಡಿದ್ರಲ್ಲ, ಹಸ್ಬೆಂಡ್ ಅದನ್ನು ಸುತ್ಕೊಂಡು ತೋರಿಸಿಲ್ಲ, ಆ ಟವಲ್ ಒಂದು. ಆಮೇಲೆ ಇದು ಒಂದು, ಇದು ಕೂಡ ಹರ್ಷಿತ್ ಅವನಿಗೆ ಅಂತ ಜಿಮ್ಗೆ ಅಂತಲೇ ತೊಗೊಂಡಿರುವಂಥ ಟವಲ್. ಇವಾಗ ಜಿಮ್ಗೆ ಹೋಗಿದ್ದಾನೆ ಆಲ್ರೆಡಿ, ಆದರೆ ಅದನ್ನು ಮರ್ತೋದ. ಅಮ್ಮ ಹಾಲ್ ವಿಡಿಯೋ ಬೇಗ ಮಾಡಿ ನಾನು ತೊಗೊಂಡೋಗ್ಬೇಕದನ್ನೆಲ್ಲ ಅಂತ ಕೇಳ್ತಿದ್ದೆ. ನಾನು ಫಸ್ಟ್ ಹಾಲ್ ವಿಡಿಯೋ ಮಾಡೋವರೆಗೂ ನಿಂಗೆ ಕೊಡಲ್ಲ ಅಂತ ಹೇಳಿ ಕಳಿಸ್ದೆ. ಹಂಗಾಗಿ ಇದನ್ನೆಲ್ಲ ಬಿಟ್ಟು ಹೋಗಿದ್ರೆ ಒಂದು ಟವಲ್ ಮಾತ್ರ ನಾನು ಯೂಸ್ ಮಾಡ್ತೇನೆ. 89 rupees ಒಂದು ಟವಲ್. ಹಾಗೆ ಇದೆಲ್ಲ ಡೈಲಿ ಕೈ ಒರೆಸ್ಕೊಳ್ಳೋದಕ್ಕೆ ಮತ್ತು ಡೈನಿಂಗ್ ಟೇಬಲ್ ಮೇಲೆ ಹಾಕೋದಕ್ಕೆ ಇಂಥದಕ್ಕೋಸ್ಕರ ತೊಗೊಂಡಿದ್ದು. ಇದ್ರ ಪ್ರೈಸು 149. ಪ್ಯೂರ್ ಕಾಟನ್ 149 rupeesದು 2 ಟವಲ್ ತೊಗೊಂಡ್ವಿ. ಇದು 3 ಕೂಡ ಮನೆಗೋಸ್ಕರ ತೊಗೊಂಡಂಥ ಟವಲ್ಸ್. ಇದೆಲ್ಲ ತುಂಬ ಕಡಿಮೆ ಪ್ರೈಸ್ ಇತ್ತು. ಡೈಲಿ ಯೂಸ್ಗೆ ಅಂತ ತೊಗೊಂಡಿರೋವಂಥ ಸಾಕ್ಸ್ ಇದು 69 rupees. 69 rupeesಗೆ 3. ಹಾಗೆ ಇದು ಅಷ್ಟೇ 69 rupeesಗೆ 3 ಸಾಕ್ಸ್. ತುಂಬ ದಿನ ಬಾಳಿಕೆ ಬರಲ್ಲ ಇದು. ಸೊ ಡೈಲಿ ಇವಾಗ ಥಂಡಿ ಇರೋದ್ರಿಂದ ನೆಲದಲ್ಲಿ ಕಾಲಿಡೋಕ್ಕಾಗಲ್ಲ. ಹಾಗಾಗಿ ಅಟ್ಲೀಸ್ಟ್ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಬರಲಿ ಅಂತ ಹೇಳಿ 2 ಸೆಟ್ ತೊಗೊಂಬಂದಿದ್ದೀವಿ. ಒಂದೊಂದರಲ್ಲಿ 3 ಇದೆ, 69 rupees. ಅದಾದಮೇಲೆ ಹಸ್ಬೆಂಡ್ಗೆ ಅಂತ ನಾನು ಶರ್ಟ್ ಹುಡುಕ್ತಾ ಇದ್ದೆ, ಬಟ್ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ. ಇರೋದ್ರಲ್ಲಿ ಒಂದೇ ಒಂದು ಅವ್ರಿಗೆ ಇಷ್ಟ ಆಯಿತು, ಹಾಕೊಂಡು ನೋಡಿ ಚೆಕ್ ಮಾಡಿ ಚೆನ್ನಾಗಿದೆ ಅಂತ ಅನ್ಸಿದ್ಮೇಲೆ ಇದೊಂದು ಟೀ ಶರ್ಟ್ ತೊಗೊಂಡಿದ್ದಾರೆ. ಒಂಥರ ಎಕ್ಸ್ಪ್ಯಾಂಡಬಲ್ ಮೆಟೀರಿಯಲ್ ಇದು. ಸೊ ಇದ್ರ ಪ್ರೈಸ್ ಹೇಳೋದಾದರೆ 399 rupees ಇದು. ಈ ಥರ ಚೆಕ್ಸ್ ಎಲ್ಲ ಯಾವುದೂ ಇರಲಿಲ್ಲ ಅವ್ರದ್ದು. ಒಂಥರ ಚೆಕ್ಸ್ ಥರನೇ ಇದೆ, ಪ್ಲೈನ್ ಇತ್ತು. ಯಾವಾಗಲೂ ಅವರು ಪ್ಲೈನ್ ಹಾಕೊಳ್ಳೋದನ್ನ ನೀವು ನೋಡಿರ್ತೀರ. ಸೊ ಆಮೇಲೆ ಇನ್ನೊಂದೇನಂದರೆ ಅವ್ರಿಗೆ ಮುಂದೆ ಪಾಕೆಟ್ ಇರೋದು ಬೇಕು ಅಂತ ಕೇಳ್ತಾ ಇದ್ರು. ಇದ್ರೆ ಯಾವುದ್ರಲ್ಲೂ ಪಾಕೆಟ್ ಇರೋದು ಇರಲಿಲ್ಲ. ಇರೋದ್ರಲ್ಲಿ ಇದೊಂದು ಓಕೆ ಅಂತ ಅನ್ನಿಸ್ತು. ಹಾಗಾಗಿ ಒಂದೇ ಒಂದು ಟೀ ಶರ್ಟ್ ನಾವು ತೊಗೊಂಬಂದ್ವಿ. ಒಂದು ಆಫರ್ ನೋಡಿದ್ಮೇಲೆ ನಮಗೆ ತೊಗೊಳ್ಳೇಬೇಕು ಅಂತ ಅನ್ನಿಸ್ತು. ಮಿಸ್ ಮಾಡೋಕ್ಕೆ ಇಷ್ಟನೇ ಆಗಲಿಲ್ಲ. ಅದೇನಂತಂದರೆ ಡೋರ್ ಮ್ಯಾಟ್ಸ್. ಯಾವುದಾದ್ರೂ 3 ತಗೊಳ್ಳಿ, 1 ಫ್ರೀಯಾಗಿ ಸಿಗುತ್ತೆ ಅಂತ ಇತ್ತು. ಅದಕ್ಕಿಂತಲೂ ಹೆಚ್ಚಾಗಿ ಇದ್ರ ಮೆಟೀರಿಯಲ್ ಮುಟ್ಟಿದ ತಕ್ಷಣ ಎಷ್ಟು ಸಾಫ್ಟ್ ಅನ್ಸುತ್ತೆ ಅಂದರೆ ನೋಡಿ, ವೆಲ್ವೆಟ್ ಮೆಟೀರಿಯಲ್ಲು. ಹಾಗೆ ಇದನ್ನ ದೊಡ್ಡದಾಗಿದೆ, ಸೈಜ್ ದೊಡ್ಡದಾಗಿದೆ. ಇದೊಂಥರ ವೆಲ್ವೆಟ್ ಮೆಟೀರಿಯಲ್ ನೋಡಿ, ಈ ಥರ ಇದೆ. ಕಾಲು ಕೆಳಗಡೆ ಇಟ್ಕೊಂಡ್ರೆ ಎಷ್ಟು ಸ್ಮೂತ್ ಅನಿಸ್ತಿರುತ್ತಲ್ಲ ಹಾಗೆ. ಇದ್ರ ಪ್ರೈಸ್ ಹೇಳೋದಾದ್ರೆ 299 rupees ಒಂದು. ನಾವು 3 ತಗೊಂಡ್ರೆ 1 ಫ್ರೀ ಅಂತ ಇತ್ತು. ಸೊ ಅದಕ್ಕೋಸ್ಕರ ಒಂದು ಬ್ಲೂ ತಗೊಂಡಿದ್ವಿ. ಈ ಥರದ್ದು ಒಂದು ಪ್ರಿಯನ್ ರೂಮ್ಗೆ, ಒಂದು ಹರ್ಷಿತ್ ರೂಮ್ಗೆ, ಒಂದು ಹಸ್ಬೆಂಡ್ ರೂಮ್ಗೆ ಅಂತ ಹೇಳಿ ತಗೊಂಡಿದ್ವಿ. ಹಾಗೆ ಇನ್ನೊಂದು ಬ್ರೌನ್. ಇದು ಮುಟ್ಟಿದಾಗ ಎಷ್ಟು ಸ್ಮೂತ್ ಅನ್ಸುತ್ತಲ್ಲ ಆ ಥರದ್ದು ಮೆಟೀರಿಯಲ್. ಇದೆಷ್ಟು ದಿನ ಬಾಳಿಕೆ ಬರುತ್ತೆ. ಕೆಲವೊಮ್ಮೆ ಕೆಲವು ಮ್ಯಾಟ್ಸ್ ವಾಶ್ ಮಾಡ್ತಿದ್ದಂಗೆ ಒಂಥರ ಪುಡಿ ಪುಡಿ ಉದ್ರಕ್ಕೆ ಶುರುವಾಗುತ್ತೆ. ಸೊ ಆ ಥರದ್ದು ಸುಮಾರು ಒಂದು 2-3 ಕಾರ್ಪೆಟ್ ನನಗೆ ಹಂಗೆ ಆಯಿತು. ಕಾರ್ಪೆಟ್ ಅಷ್ಟೆಲ್ಲ ಡೋರ್ ಮ್ಯಾಟ್ ಕೂಡ ಹಾಗೆ ಆಯಿತು. ಒಂದು 2-3 ಸತಿ ವಾಶ್ ಮಾಡ್ತಿದ್ದಂಗೆ ಒಂದು ಸ್ವಲ್ಪ ಪುಡಿ ಪುಡಿ ಥರ ಉದುರುತ್ತೆ. ಅದು ಗ್ಲೂ ಹಾಕಿದಾರಲ್ಲ, ಅದೇನಾದ್ರು ಒಣಗಿಬಿಟ್ಟು ಹಂಗಾಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಇದು ಮೆಟೀರಿಯಲ್ ನಂಗೆ ಇಷ್ಟ ಆಯಿತು ಅಂತ ಅದಕ್ಕೋಸ್ಕರ ಹರ್ಷಿತ್ಗೂ ಇಷ್ಟ ಆಯಿತು, ನಮಗೂ ಇಷ್ಟ ಆಯಿತು. ಹಾಗಾಗಿ 3 ತೊಗೊಂಡ್ವಿ. ಈ 3ಕ್ಕೆ ಫ್ರೀ ಬಂದಿರೋದು ಯಾವುದಂದ್ರೆ ಇನ್ನೊಂದು ನಾವು ತೊಗೊಂಡಿದ್ದು ಕಾಟನ್ ಮೆಟೀರಿಯಲ್. ಸೊ ಇದೇ ತೊಗೋಬೇಕು ಅಂತೇನಿಲ್ಲ, ಯಾವ್ದು ಬೇಕಾದ್ರೆ ನೀವು ತೊಗೋಬೋದು. ಒಟ್ಟು 299 3 ತೊಗೊಂಡ್ರೆ ಮತ್ತೆ 299 1 ಫ್ರೀ ಅಂತ ಇತ್ತು. ಅದಕ್ಕೋಸ್ಕರ ಇದು ತೊಗೊಂಡ್ವಿ. ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಹೇಗೂ ಡೋರ್ ಮ್ಯಾಟ್ಸ್ ಎಲ್ಲ ಹಳೇದಾಗಿತ್ತು. ಮೇಯ್ನ್ ಆಗಿ ನಂಗೆ ಡೋರ್ ಮ್ಯಾಟ್ ತರಬೇಕು ಅಂತಾನೆ ಅನ್ಕೊಂಡಿದ್ದೆ. ಹೋಗಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು. ಹಾಗಾಗಿ ಈ ಡೋರ್ ಮ್ಯಾಟ್ ಜೊತೆಗೆ ಫ್ರೀ ಬಂದಿರೋಂಥ ಡೋರ್ ಮ್ಯಾಟ್ ಇದು 3ಕ್ಕೆ. ಸೊ ಅಗೈನ್ ಡೋರ್ ಮ್ಯಾಟ್. ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ಡೋರ್ ಮ್ಯಾಟ್ ಹಳೇದಾಗ್ಬಿಟ್ಟಿತ್ತು. ತುಂಬ ಆಗಲೇ ವರ್ಷದ ಮೇಲೆ ಆಗೋಯ್ತು ಅಂತಂದು. ನೀವು ಇದನ್ನು ಡೋರ್ ಸೈಡ್, ಬೆಡ್ ಸೈಡಲ್ಲಿ ಕೂಡ ಹಾಕ್ಕೋಬೋದು. ದೊಡ್ಡದಾಗಿರೋದ್ರಿಂದ ಬೆಡ್ ಸೈಡಲ್ಲಿ ಹಾಕೊಳ್ಳೋಕ್ಕೂ ಚೆನ್ನಾಗಿದೆ. ಹಾಗೆ ಇನ್ನು ರೂಮ್ಗಳಲ್ಲಿ ಹಾಕೋದಕ್ಕೆ, ಮತ್ತು ಇದು ಬಾತ್ರೂಮ್ಗೆ ಅಂತ ತಂದಿರೋವಂಥ ಡೋರ್ ಮ್ಯಾಟ್. 2 ಕಲರ್ ತುಂಬ ಚೆನ್ನಾಗಿತ್ತು. ನನಗೆ 2 ಕಲರ್ ತುಂಬ ಇಷ್ಟ ಆಯಿತು. ಇದು ಕಾಟನ್ ಮೆಟೀರಿಯಲ್. ಇದು ಮೇನ್ ಆಗಿ ಏನಂದರೆ ಆ್ಯಂಟಿ ಸ್ಲಿಪ್ ಇದು ಬ್ಯಾಕ್ ಸೈಡಲ್ಲಿ ಕೊಟ್ಟಿರೋದ್ರಿಂದ ಜಾರಲ್ಲ. ಬಾತ್ರೂಮ್ ಹತ್ರ ಹಾಕಿದ್ರು ಕೂಡ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಬೇಗ ನೀರು ಹೀರುತ್ತೆ. ಆಮೇಲೆ ವಾಶ್ ಮಾಡೋಕ್ಕೂ ತುಂಬ ಸುಲಭ. ಇಷ್ಟೇ ಈ ಶಾಪಿಂಗ್ ಹಾಲ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಶಾಪಿಂಗ್ ಹಾಲ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರೆಲ್ಲ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.